ನಮಸ್ಕಾರ ದೇವರು. ಇವತ್ತು ನಾವು ಹೊಂಟೀವಿ ಕಾರೋಡಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಇಲ್ಲೇ 2 ಕಿಲೋಮೀಟ್ರ್ ಆಟ, ಹುಳಗೂರಿಂತ್ರ 2 ಕಿಲೋಮೀಟ್ರ್ ಬಂದೀವಿ ಈಗ. ಹಾಂಡಿ ಬಸಪ್ಪನ ಗುಡಿ ಬಂತ್ರಿ. ಇದ ನೋಡಿ ಹಾಂಡಿ ಬಸಪ್ಪನ ಗುಡಿ. ಒಳಗೆ ಹೋಗ್ಲಿಂದ ನಿಮ್ಗೆ 2 ಮೂರ್ತಿ ಕಾಣ್ತಾವೆ. ಒಂದು ಹಳೆ ಮೂರ್ತಿ, ಒಂದು ಹೊಸ ಮೂರ್ತಿ. ಬಸವೇಶ್ವರನ ದರ್ಶನ ತಗೊಂಡು ಮುಂದೆ ಹೋಗೋಣ. ನಾವು ಹೊಂಟಿದ್ದು ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನ ಕಾರೋಡಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯು ಇಲ್ಲಿ ಸ್ವಯಂಭೂ ಅಂದರೆ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತಾನ. ಫೈನಲಿ ಬಂದ್ವಿ. ಇನ್ನು ಅರ್ಧ ಕಿಲೋಮೀಟ್ರ್ ಐತ್ರಿ. ಈ ದೇವಸ್ಥಾನದಾಗ ವೀರಭದ್ರ, ಭದ್ರಕಾಳಿ ಮತ್ತು ನಂದೀಶ್ವರ ನೆಲೆ ನಿಂತಿದ್ದಾರೆ. ತ್ರಿಮೂರ್ತಿಗಳು ನೆಲೆ ನಿಂತಿದ್ದಕ್ಕೆ ಈ ದೇವಸ್ಥಾನನ ತ್ರಿಶಕ್ತಿ ಸನ್ನಿಧಾನ ಎಂದು ಕರೆಯಲ್ಪಟ್ಟಿದೆ. ಇದು ದೇವಸ್ಥಾನದ ಬಾಜುನ ಒಂದು ಪುರಾತನ ಶಿವನ ದೇವಾಲಯ ಒಂದೈತಿ. ಈ ದೇವಸ್ಥಾನದ ಹಿನ್ನೆಲೆ ಹೇಳ್ಬೇಕಂದ್ರೆ, ಶಿವನ ಅಂಶದಿಂದ ದಕ್ಷ ಯಜ್ಞವನ್ನು ದಹನ ಮಾಡಲು ಸೃಷ್ಟಿಯಾದ ವೀರ ಅವತಾರವೇ ವೀರಭದ್ರ. ಇಲ್ಲಿ ಈ ವೀರಭದ್ರ ಮತ್ತು ಭದ್ರಕಾಳಿ ಸಮೇತವಾಗಿ ನೆಲೆ ನಿಂತಿದ್ದಾರೆ. ಫೈನಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದ ನೋಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಾರಡಿಗೆ. ಇಲ್ಲಿ ಮುಂದೆ ಬೈಕ್ ಹಚ್ಚಿ ಹೋಗೋಣ ಬರ್ರಿ. ಈ ದೇವಸ್ಥಾನದ ರಥೋತ್ಸವ ದಾಹುಡ ಹುಣ್ಣಿಮೆ ದಿನ ಮತ್ತು ಕಾಣಿಕೋತ್ಸವ ವಿಜಯದಶಮಿ ದಿನ ನಡೆಯುತ್ತದೆ. ಕೈಕಾಲು ತಕ್ಕೊಂಡು ದೇವಸ್ಥಾನದ ಒಳಗೆ ಹೋಗೋಣ ಬರ್ರಿ. ಬರ್ರಿ ಗುಡಿ ಒಳಗೆ ಹೋಗೋಣಂತ. ನೋಡ್ರಿ ಗುಡಿನ ಈಗೆಲ್ಲ ಪೇಂಟಿಂಗ್ ಮಾಡ್ಯಾರ. ಏನು ಚಂದ ಕಾಣ್ತೈತೆ ನೋಡ್ರಿ ಉದ್ಭವ ಮೂರ್ತಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಕರೆಕ್ಟಾಗಿ ತೋರಿಸ್ಲಾರಕ್ಕೆ ಕ್ಷಮೆ ಇರಲಿ, ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಅಲೌ ಇಲ್ಲ. ಈ ದೇವಸ್ಥಾನವನ್ನು 21ನೇ ಶತಮಾನದಲ್ಲಿ ಕಟ್ಟಿಸಲಾಗಿದೆ ಎಂದು ಇಲ್ಲಿನ ಪೂರ್ವಜರು ಹೇಳ್ತಾರಂತ. ಈ ದೇವಸ್ಥಾನದ ಸುತ್ತಲೂ ದೇವಾನುದೇವತೆಗಳ ಮೂರ್ತಿಯನ್ನು ರಚಿಸ್ಯಾರ. ಈಗ ನಾ ಹೊಂಟೇನಿ ವೀರಭದ್ರನ ಪತ್ನಿಯಾದ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ. ಆ ದೇವಸ್ಥಾನ ಕೂಡ ವೀರಭದ್ರನ ದೇವಸ್ಥಾನದ ಬಾಜುನೇ ಕಟ್ಸ್ಯಾರ. ಶ್ರೀ ಭದ್ರಕಾಳಿ ದೇವಸ್ಥಾನ. ಈಕಿನ ನೋಡ್ರಿಪ್ಪ ಭದ್ರಕಾಳಿ. ವೀರಭದ್ರನ ಅಪೋಸಿಟ್ ನಂದೀಶ್ವರನ ಮೂರ್ತಿನೂ ಐತಿ. ಅದಕ್ಕೂ ಒಂದು ಗುಡಿ ಕಟ್ಸ್ಯಾರ. ಅಲ್ಲೇ ಹೊಂಟೇವಿ ಈಗ ನಾವು.
ನಂದೀಶ್ವರ ವೀರಭದ್ರನ ಎದುರುಗಡೆನೆ ಕುಂತಾನ. ಈಗ ನಂದೀಶ್ವರ ನೋಡಿ, ಇದೇ ದೇವಸ್ಥಾನದ ಬಾಜುನೇ ಒಂದು ಪುರಾತನ ಶಿವನ ದೇವಸ್ಥಾನ ಐತಿ. ಅಲ್ಲಿ ಹೋಗೋಣ ಬರ್ರಿ. ಅದೊಂದು ಶಿವನ ಪುರಾತನ ದೇವಸ್ಥಾನಕ್ಕೆ ಹೊಂಟೀವಿ. ನೋಡೋಣ ಬರ್ರಿ ಹೆಂಗೈತಿ. ಈ ಪುರಾತನ ದೇವಸ್ಥಾನವನ್ನು ಜಕಣಾಚಾರ್ಯರು ಕಟ್ಸ್ಯಾರ ಅಂತ ಹೇಳ್ತಾರ. ಇದ ನೋಡಿ ದೇವಸ್ಥಾನ. ಒಳಗೆ ಹೋಗೋಣ ಬರ್ರಿ. ಈ ದೇವಸ್ಥಾನದಲ್ಲಿ 3 ಲಿಂಗಗಳಿವೆ. ಇಲ್ಲಿನ ಸ್ಥಳೀಕರು ಹೇಳುವ ಪ್ರಕಾರ ಕಾರೋಡಿಯಿಂದ ಲಕ್ಷ್ಮೇಶ್ವರನ ಸೋಮೇಶ್ವರ ಗುಡಿಯವರೆಗೂ ಒಂದು ಗುಹೆ ಇದೆ ಅಂತ. ಅದು ಎಲ್ಲಿದೆ ಏನು ಅಂತ ಇನ್ನೂ ಇಲ್ಲಿ ಎಲ್ಲಿ ಕಂಡು ಬಂದಿಲ್ಲ. ಈ ದೇವಸ್ಥಾನ ಕೇವಲ ಬ್ಯಾಸಿಗ್ಯಾಗಷ್ಟ ನೋಡಕ್ಕೆ ಸಿಗ್ತೈತಿ. ಮಳೆಗಾಲದಾಗ ಬಂದ್ರಿ ಅಂದ್ರೆ ಈ ದೇವಸ್ಥಾನ ಈ ಲಿಂಗುನ ಕಾಣಂಗಿಲ್ಲ. ಹಂಗೆ ನೀರು ನಿಲ್ತೈತಿ. ಪೂರ ನೀರ ನಿಲ್ತೈತಿ. ಇದು ಟ್ರಸ್ಟ್ ಕಮಿಟಿಯವರು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಪುರಾತನ ದೇವಸ್ಥಾನ ಕಾಪಾಡ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಶಯ ಆಗಿರ್ತೈತಿ. ನೋಡಿ ಪೂರ ಸ್ವಲ್ಪ ಆ ಕೆರೆ ನೀರು ಎಲ್ಲ ಇಲ್ಲೇ ಬರ್ತೈತಿ. ಇದು ಪೂರ ತುಂಬಿರ್ತೈತಿ ನೀರು. ಟ್ರಸ್ಟ್ ಕಮಿಟಿ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತಂದು ಕೇಳ್ಕೊತೀನಿ. ಪುರಾತನ ದೇವಸ್ಥಾನದ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಹೊಣೆ ಆಗಿರ್ತೈತಿ. ಈ ದೇವಸ್ಥಾನವು ಸವಣೂರಿನಿಂದ ಕೇವಲ 9 ಕಿಲೋಮೀಟರ್ ಮತ್ತು ಶಿಗ್ಗಾಂವಿನಿಂದ 20 ಕಿಲೋಮೀಟರ್ ಮತ್ತು ಲಕ್ಷ್ಮೇಶ್ವರದಿಂದ 32 ಕಿಲೋಮೀಟರ್ ಮತ್ತು ಕಡೆಯದಾಗಿ ಹಾವೇರಿಯಿಂದ ಅದು ಸಹ 32 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.